ನಮಸ್ತೆ ಎಲ್ಲರಿಗೂ. ನಾನಿವತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಅದ್ಭುತವಾಗಿರೋ ರುಚಿನ ಕೊಡುವಂತಹ ಸಿಂಪಲ್ಲಾಗಿರೋ ಒಂದು ಸ್ಪೆಷಲ್ ಟೀನ ಮಾಡ್ತಾಯಿದ್ದೀನಿ. ನೀವು ಅಂದ್ಕೋಬಹುದು ಏನಿದು ಸಿಂಪಲ್ ಸ್ಪೆಷಲ್ ಅಂತ. ಹೌದು, ಈ ಟೀಗೆ ನಾವು ಹಾಕೋವಂಥ ಸಾಮಗ್ರಿ ಮತ್ತು ಅದರಿಂದ ಸಿಗೋವಂಥ ರುಚಿನೇ ಇದರ ಸ್ಪೆಷಾಲಿಟಿ. ಒಂದು ಸಲ ನೀವು ಈ ಥಿಂಗ್ಸ್ನ ಹಾಕಿ ಮಾಡಿದ್ರೆ ಮತ್ತು ನೀವು ಅದನ್ನು ಮಿಸ್ಸೇ ಮಾಡಲ್ಲ. ಯಾವಾಗ ಟೀ ಮಾಡಿದ್ರೂ ಅದನ್ನು ಯೂಸ್ ಮಾಡೇ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಶುರು ಮಾಡೋಣ. ನಾನು ಮೊದಲಿಗೆ ಸ್ಟವ್ ಮೇಲೆ ಕಾಫಿ ಪಾತ್ರೆ ಇಟ್ಟು ಸ್ಟವ್ ಹಚ್ಕೊಳ್ತೀನಿ. ಅದಕ್ಕೆ ಒಂದು ಕಪ್ಪು ಕಾಫಿ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತೀನಿ. ಇದಕ್ಕೆ ನಾನೀಗ ಹೇಳ್ದಂಥ ಸ್ಪೆಷಲ್ ಸಾಮಗ್ರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಬೇರೆ ಏನೂ ಅಲ್ಲ, ತುಳಸಿ. ಎಲ್ಲರ ಮನೆಯಲ್ಲೂ ಸಿಗುವಂತಹ ತುಳಸಿ. ನಾನು ಯೂಶ್ವಲ್ಲಾಗಿ ತುಳಸಿ ಗಿಡದಲ್ಲಿ ಹೂವಾದಾಗ ಅದನ್ನು ಕಟ್ ಮಾಡ್ತೀನಿ, ಆವಾಗ ಚೆನ್ನಾಗಿ ಚಿಗುರೊಡೆಯುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಅದನ್ನು ಕಟ್ ಮಾಡಿದ್ದೆ. ಸೊ ವೇಸ್ಟ್ ಮಾಡೋದು ಬೇಡ ಅಂತ ಅದ್ರ ಜೊತೆಗೆ ಸ್ವಲ್ಪ ಎಲೆನೂ ಸೇರಿಸಿ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ನಾನು 1 ಇಂಚ್ ಆಗುವಷ್ಟು ಶುಂಠಿನೂ ಸಹ ಸೇರಿಸ್ತಾ ಇದ್ದೀನಿ, ಜಜ್ಜಿಬಿಟ್ಟು ಚೆನ್ನಾಗಿ. ನೋಡಿ, ಇಷ್ಟು ಶುಂಠಿ ಸಾಕು. ಇದು 4ರಿಂದ 5 ಜನಕ್ಕೆ ಸರ್ವ್ ಮಾಡ್ಬೋದು. ಇದಕ್ಕೆ ನಾನು 2 ಸ್ಪೂನು ಟೀ ಪೌಡರ್ ತಗೊಳ್ತೀನಿ. ನಾನು ಕಣ್ಣನ್ ದೇವನ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ್ದು ಬೇಕಾದರೂ ತೊಗೋಬಹುದು, ಯಾವ ಬ್ರ್ಯಾಂಡ್ ಆದರೂ ಸರಿ. ಬಟ್ ರುಚಿ ಮಾತ್ರ ತುಳಸಿ ಹಾಕಿದ್ರೆ ಬೇರೆ ಲೆವೆಲಲ್ಲಿರುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ 1 ಕಪ್, ದೊಡ್ಡ ಕಪ್ಪಲ್ಲಿ ಅಂದರೆ 1/4 ಲೀಟ್ರ್, ಈ ಕಪ್ಪಲ್ಲಿ ನಾನು ಹಾಲು ಹಾಕ್ತಾಯಿದ್ದೀನಿ. ಈ ಹಾಲು ಹಾಕಿದ್ಮೇಲೆ ಕುದಿಬೇಕು ಚೆನ್ನಾಗಿ. ಹಾಲು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಚೆನ್ನಾಗಿ ಕುದ್ದಷ್ಟು. ಈಗ ನಾನು 3 ಚಮಚ ಸಕ್ಕರೆನ ಆ್ಯಡ್ ಮಾಡ್ತೀನಿ. ಮತ್ತು ಅದಿನ್ನೂ ಚೆನ್ನಾಗಿ ಕುದೀತಾ ಇದೆ. ಕೊನೆಯಲ್ಲಿ ನಾನು ಸ್ವಲ್ಪ ಏಲಕ್ಕಿನ ಸೇರಿಸ್ತೀನಿ, ಏಲಕ್ಕಿ ಪೌಡರ್. ಇಷ್ಟು ಕುದಿ ಬಂದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿರೋ ವಿಶೇಷವಾಗಿರೋ ರುಚಿ ಹೊಂದಿರೋ ಸ್ಪೆಷಲ್ ಟೀ ರೆಡಿಯಾಗಿದೆ. ಸಂಜೆ ಸ್ನ್ಯಾಕ್ಸ್ ಜೊತೆಗಂತೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.